ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನಿನ್ನೆ ಸಿಸಿಬಿ ಪೊಲೀಸರು ಹಾಗೂ ಎಲೆಕ್ಟ್ರಾನಿಕ್ ಸಿಟಿ ಡಿವಿಷನ್ ಏನಿದೆ ಅಲ್ಲಿಯ ಪೊಲೀಸರು ಈ ಪರಪ್ಪನ ಅಗ್ರಹಾರ ಜೈಲಿನ ಮೇಲೆ ದಾಳಿಯನ್ನು ನಡೆಸಿರ್ತಾರೆ ಮಧ್ಯಾಹ್ನ. ಆ ಸುದ್ದಿಯೂ ಕೂಡ ಜಿ ಕನ್ನಡ ನ್ಯೂಸ್ ಬ್ರೇಕ್ ಮಾಡಿರುತ್ತೆ. ಈಗ ಬಂದಿರುವಂತಹ ಮಾಹಿತಿಯ ಪ್ರಕಾರ ಈ ಅತ್ಯಾಚಾರ ಪ್ರಕರಣದ ಜೀವಾವಧಿ ಶಿಕ್ಷೆಗೆ ಒಳಗಾಗಿರುವಂತಹ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬ್ಯಾರಕ್ನಲ್ಲಿ ಬಟ್ಟೆಗಳ ಮಧ್ಯೆ ಆಂಡ್ರಾಯ್ಡ್ ಮೊಬೈಲ್ ಪತ್ತೆಯಾಗಿದೆ. ಒಂದು ಮೊಬೈಲ್, ಚಾರ್ಜರ್, ನೋಟ್ಬುಕ್ ಅನ್ನ ಹಾಕಿ ವಶಕ್ಕೆ ಪಡ್ಕೊಂಡಿರುವಂಥದ್ದು. ನೋಡಿ, ಪರಪ್ಪನ ಅಗ್ರಹಾರದ ಈ ಬ್ರಹ್ಮಾಂಡ ಭ್ರಷ್ಟಾಚಾರ, ಅಲ್ಲಿ ನಡೀತಾ ಇರುವಂತಹ ಅಕ್ರಮಗಳನ್ನ ಯಾವತ್ತೂ ತಡೆಯೋಕ್ಕಾಗೋದೇ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ನಾವು ಹೇಳಬಹುದು. ಏನೂ ತಿಳಿಯದಂತೆ, ಅಂದರೆ ಈ ಮೊಬೈಲ್ ಆಗಿರ್ಬೋದು, ಚಾರ್ಜರು, ನೋಟ್ಬುಕ್ಕು, ಆಂಡ್ರಾಯ್ಡ್ ಫೋನು ಎಲ್ಲವೂ ಕೂಡ ಸಿಗುತ್ತೆ. ಆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನನಗೇನೋ ಗೊತ್ತೇ ಇಲ್ಲ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಈಗಾಗಲೇ ಹೊಸ ಕೇಸ್ ದಾಖಲಾಗಿದೆ. ಪರಪ್ಪನ ಅಗ್ರಹಾರ ಪೊಲೀಸ್ ಠಾಣೆಯಲ್ಲಿ FIR ಅನ್ನು ಮಾಡ್ಕೊಂಡಿದ್ದಾರೆ ಅಧಿಕಾರಿಗಳು. ಯಾಕಂತಂದರೆ ಜೈಲಿನಲ್ಲಿ ಅಕ್ರಮವಾಗಿ ಇವರು ಈ ರೀತಿಯಾಗಿ ಮೊಬೈಲನ್ನು ಯೂಸ್ ಮಾಡುವಂಥದ್ದು ಮತ್ತು ಚಾರ್ಜರ್ ಇಟ್ಕೊಳ್ಳುವಂಥದ್ದು, ಈಗಾಗಲೇ ಜೀವಾವಧಿ ಶಿಕ್ಷೆಗೆ ಗುರಿಯಾಗಿರುವಂತಹ ವ್ಯಕ್ತಿಗೆ ಹೈಫೈ ಜೀವನವನ್ನು ಮಾಡೋದಕ್ಕೆ ಮತ್ತೆ ಅನುಕೂಲ ಮಾಡಿಕೊಡುವಂಥದ್ದು, ಮೊಬೈಲ್ ಯೂಸ್ ಮಾಡುವಂಥದ್ದು, ಇನ್ನೂ ಬೇರೆ ಬೇರೆ ಏನೆಲ್ಲ ಕೊಟ್ಟಿದ್ದಾರೆ ದೇವರೇ ಬಲ್ಲ. ಸದ್ಯಕ್ಕಂತೂ ಈ ಮೊಬೈಲ್ ಸಿಕ್ಕಿರುವಂಥದ್ದು ಮತ್ತು ಈ ಚಾರ್ಜರ್ ಆಗಿರಬಹುದು, ನೋಟ್ಬುಕ್ ಆಗಿರ್ಬೋದು, ಎಲ್ಲವೂ ಕೂಡ ಸೀಸ್ ಮಾಡ್ಕೊಂಡಿದ್ದಾರೆ. ಈ ಹಿಂದೆನೂ ಕೂಡ CCB ಅಧಿಕಾರಿಗಳಾಗಿರಬಹುದು ಮತ್ತು ಬೇರೆ ಬೇರೆ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ವ್ಯಾಪ್ತಿಯಲ್ಲಿ ಬರುವಂತಹ ಈ ಪರಪ್ಪನ ಅಗ್ರಹಾರ ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಜೈಲು ಮೇಲೆ ಆಗಾಗ ದಾಳಿಯನ್ನು ಮಾಡ್ತಾನೆ ಇರ್ತಾರೆ. ಇನ್ನು ಹೊಸದಾಗಿ ಬಂದಿರುವಂತಹ ಗೃಹ ಸಚಿವರು ಖಡಕ್ ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ ಅಧಿಕಾರಿಗಳಿಗೆ. ಏನು ಯಾವುದೇ ರೀತಿಯಾದಂತಹ ಅಕ್ರಮವನ್ನು ನಡೆಯೋದಕ್ಕೆ ನೀವು ಅವಕಾಶ ಕೊಡಬಾರ್ದು, ಎಲ್ಲರೂ ಅಲರ್ಟ್ ಆಗಿರಬೇಕು, ಎಲ್ಲರೂ ನೀವು ಚೆಕ್ ಮಾಡ್ತಾ ಇರಬೇಕು, ಹೋಗಿ ಎಲ್ಲ ಆ್ಯಂಗಲ್ನಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿರ್ತಾರೆ, ಸೂಚನೆಯನ್ನು ಕೊಟ್ಟಿರ್ತಾರೆ. ಇದರ ಬೆನ್ನಲ್ಲೇ ದಾಳಿ ನಡೆದಿರುತ್ತೆ. ನಿನ್ನೆ ದಾಳಿ ನಡೆದಂತಹ ಸಂದರ್ಭದಲ್ಲಿ ಈ ಅತ್ಯಾಚಾರ ಪ್ರಕರಣದ ಆರೋಪಿಯಲ್ಲ, ಅಪರಾಧಿ, ಶಿಕ್ಷೆಗೆ ಒಳಗಾಗಿರುವಂತಹ ಒಬ್ಬ ವ್ಯಕ್ತಿಯ ಒಂದು ಬ್ಯಾರಕ್ನಲ್ಲಿ ಈ ರೀತಿಯಾದಂತಹ ಒಂದು ಮೊಬೈಲ್ ಪತ್ತೆ ಆಗಿರುವಂಥದ್ದು. ಇನ್ನು ಪ್ರಜ್ವಲ್ ರೇವಣ್ಣಗೆ ಹೈಫೈ ಜೀವನವನ್ನು ಮಾಡೋದಕ್ಕೆ ಈ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಎಷ್ಟು ಇನ್ವಾಲ್ವ್ಮೆಂಟ್ ಇರ್ಬೋದು ನೋಡಬೇಕು. ಇದನ್ನು DGP ಅಲೋಕ್ ಕುಮಾರ್ ಅವರು ಗಮನಿಸಬೇಕು ಇದನ್ನು. ಯಾಕಂತಂದರೆ ಒಬ್ಬ ಖಡಕ್ ಅಧಿಕಾರಿ ಆಗಾಗ ಅಲ್ಲಿರುವಂತಹ ಅಧಿಕಾರಿಗಳಿಗೆ ತಮ್ಮ ಸಿಬ್ಬಂದಿಗೆ ಕ್ಲಾಸನ್ನು ತೆಗೆದುಕೊಳ್ತಾ ಇರ್ತಾರೆ. ನೀವು ಇದೇ ರೀತಿ ಕೆಲಸ ಮಾಡಬೇಕು, ಯಾರಾದ್ರೂ ಕೂಡ ಹೆಚ್ಚು ಕಮ್ಮಿ ಮಾಡಿದ್ರೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ತೇನೆ, ನಿಮ್ಮನ್ನು ಸಸ್ಪೆಂಡ್ ಮಾಡ್ತೇನೆ ಅನ್ನೋ ಒಂದು ವಾರ್ನಿಂಗನ್ನು ಕೊಡ್ತಾನೆ ಇರ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಒಳಗಡೆ ಏನು ನಡಿಬೇಕೋ ಅದು ನಡೀತಾನೆ ಇರುತ್ತೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. DGP ಅಲೋಕ್ ಕುಮಾರ್ ಅವರು ಗಮನಿಸಬೇಕಾದಂತಹ ಸಂಗತಿ ಇದು. ಸದ್ಯ ಈ ರೀತಿಯಾದಂತಹ ಈ ಈ ವ್ಯವಹಾರಗಳು ಏನು ನಡೆಯುತ್ತಲ್ಲ, ಅದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊದಲಿಂದನೂ ಕೂಡ ನಡ್ಕೊಂಡು ಬಂದಿದೆ. ಅನೇಕ ಸಂದರ್ಭಗಳಲ್ಲಿ ದೊಡ್ಡ ದೊಡ್ಡ ಒಂದು ಅಂಶನ ನಾವು ಮೆನ್ಷನ್ ಮಾಡಲೇಬೇಕಾಗತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಆರೋಪಿ ದರ್ಶನ್ ಜೊತೆ ಈ ರೌಡಿ ಶೀಟರ್ಗಳಾಗಿರ್ಬೋದು, ಇವರೆಲ್ಲರೂ ಕೂಡ ಕೂತ್ಕೊಂಡ್ಬಿಟ್ಟು ಟೀ ಕುಡಿಯುವಂಥದ್ದು, ಸ್ಮೋಕ್ ಮಾಡುವಂಥದ್ದು ಎಲ್ಲವೂ ಕೂಡ ನಡೆದಿತ್ತು. ಈಗ ಅದರ ಮುಂದುವರಿದ ಭಾಗ ಅಷ್ಟೇ ಇದು. ಸದ್ಯಕ್ಕೆ ಬಂದಿರುವಂತಹ ಅಪ್ಡೇಟನ್ನು ನೋಡ್ತಾ ಇದ್ರೆ, ಕರ್ತವ್ಯ ಲೋಪದ ಹಿನ್ನೆಲೆಯಲ್ಲಿ ಜೈಲಿನ ಅಸಿಸ್ಟೆಂಟ್ ಸೂಪರ್ಡೆಂಟ್ ಏನಿದ್ದಾರೆ ಆತನನ್ನು ಸಸ್ಪೆಂಡ್ ಮಾಡಿದ್ದಾರೆ. SP ಅಂಶು ಕುಮಾರ್ ಅವರಿಗೆ ನೋಟಿಸ್ ಕೂಡ ಜಾರಿಯಾಗಿದೆ. ಕರ್ತವ್ಯ ಲೋಪದ ಕಾರಣ ಕೇಳಿ ನೋಟಿಸನ್ನು ಜಾರಿ ಮಾಡಿದ್ದಾರೆ DGP ಅಲೋಕ್ ಕುಮಾರ್ ಅವರು. ನಾನು ಆವಾಗಲೇ ಮಾತನಾಡ್ತಾ ಇದ್ದೆ, DGP ಅಲೋಕ್ ಕುಮಾರ್ ಅವರು ಈಗ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. ಕಳೆದ 6ನೇ ತಾರೀಕು ಜೈಲಿನ ಬ್ಯಾರಕ್ಗಳಲ್ಲಿ ದಾಳಿಯನ್ನು ನಡೆಸಲಾಗಿತ್ತು. ಜೈಲಾಧಿಕಾರಿಗಳು ಈ ವೇಳೆ ಪ್ರಜ್ವಲ್ ಬಳಿ ಯಾವುದೇ ಮೊಬೈಲ್ ಪತ್ತೆ ಆಗಿರಲಿಲ್ಲ. ನೋಡಿ, ಜೈಲಾಧಿಕಾರಿಗಳು ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಯಾವುದೂ ಮೊಬೈಲ್ ಪತ್ತೆ ಆಗಿರಲ್ಲ, ಚಾರ್ಜರ್ ಸಿಕ್ಕಿರಲ್ಲ, ಏನೂ ಸಿಕ್ಕಿರಲ್ಲ. ಯಾಕಂತಂದರೆ ಅವರೇ ಕೊಟ್ಟಿರ್ತಾರಲ್ಲ, ಇನ್ನೇನು ಸೀಸ್ ಮಾಡ್ತಾರೆ ಅವರು. ಸದ್ಯ ಅವರು ಈಗ CCB ಅಧಿಕಾರಿಗಳು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಮೊಬೈಲು ಪತ್ತೆ ಆಗಿದೆ, ಚಾರ್ಜರ್ ಪತ್ತೆ ಆಗಿದೆ, ನೋಟ್ಬುಕ್ ಪತ್ತೆ ಆಗಿದೆ. CCB ಪೊಲೀಸರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲ ಸಿಗುತ್ತೆ. ಜೈಲಾಧಿಕಾರಿಗಳು ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಏನೂ ಸಿಗಲ್ಲ. ಯಾಕಂತಂದರೆ ಅವರೇ ಸಪ್ಲೈ ಮಾಡಿರ್ತಾರೆ.
ಹೀಗಾಗಿ ಏನೂ ಸಿಕ್ಕಿರೋದಿಲ್ಲ. ಈಗ ಸದ್ಯಕ್ಕೆ ನೋಟಿಸ್ ಜಾರಿ ಮಾಡಿದಾರಂತೆ DGP ಅಲೋಕ್ ಕುಮಾರ್ ಅವರು. ಇದ್ರ ಬಗ್ಗೆ ನೀವು ನನಗೆ ಮಾಹಿತಿ ಕೊಡಿ, ಯಾಕೆ ಈ ರೀತಿ ಆಯಿತು, ಕರ್ತವ್ಯ ಲೋಪ ಆಯಿತು, ಯಾಕಾಯಿತು. ಸದ್ಯಕ್ಕೆ ಜೈಲಿನ ಈ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಏನಿದ್ದಾನೆ ಆತನ ಸಸ್ಪೆಂಡ್ ಕೂಡ ಮಾಡಿದ್ದಾರೆ DGP ಅವರು.